ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ಮಸ್ತ್ ಅಂತೂ ಅದಾವ ಅಪ್ಡೇಟ್ಸ್ ಎಲ್ಲ. ಸೊ ಅದಕ್ಕೆ ವಿಡಿಯೋನ ಕೊನೆ ಹೊಂಟ್ರೆ ಹಂಗೆ ವಿಡಿಯೋಕೊಂದ ಲೈಕ್ ಮಾಡ್ರಿ. ಸೊ ಇವತ್ತಿನ ಫಸ್ಟ್ ಅಪ್ಡೇಟ್ ಯಾರ್ದಪ್ಪ ಅಪ್ಡೇಟ್ ಅಂದ್ರೆ ಅದು ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ನಮ್ಮ ಪೋಣ ಟೀಮ್ ಅಂತ ಹೇಳ್ಬೇಕು. ಅಂದ್ರೆ ನಮ್ಮ ಬದವೇರಿ CSK ಟೀಮ್ ಅಪ್ಡೇಟ್ ಏನಪ್ಪ ಅಂದ್ರೆ ಅದು CSK ಟೀಮಿಗೆ ಹೊಸ ಕೋಚ್ ಅಪಾಯಿಂಟ್ ಆಗಿರ್ತ ಅವ್ರು ಯಾರಂದ್ರೆ ಎಕ್ಸ್ ಡೆಲ್ಲಿ ಟೀಮ್ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕೋಚ ಹೇಮಂತ್ ಬದಾನಿ ಅವರು CSK ಹೆಡ್ ಕೋಚ್ ಆಗಿ ನ್ಯೂಲಿ ಅಪಾಯಿಂಟ್ ಆಗಿರ್ತ. ಸೊ ಸದ್ಯಕ್ಕೆ ಬರ್ತಾ ಇರೋ ಬಿಗ್ ಅಪ್ಡೇಟ್ ಇದು. ಅಪ್ಡೇಟ್ ಅಂದ್ರೆ ಏನು ಸದ್ಯಕ್ಕೆ ಯಾವ ಅಪ್ಡೇಟ್ ಇಲ್ಲ. ಯಾವ ಮ್ಯಾಚ್ ಅಂದ್ರೆ ಈ ಮ್ಯಾಚ್ ಅಂದ್ರೆ ನಾವು 23 ತನಕ ಇವ ಅಪ್ಡೇಟ್ ನಮ್ಗೆ ಹೇಳ್ಕೊತಾ ಇಡಬೇಕಷ್ಟ. ಸೊ ಸದ್ಯಕ್ಕೆ ಅಂದ್ರೆ ಅಪ್ಡೇಟ್ ಏನಂದ್ರೆ ಹೇಮಂತ್ ಬದಾನಿ ಅವರು CSK ಹೆಡ್ ಕೋಚ್ ಆಗಿ ಅಂದ್ರೆ ಹಂಚ್ಕೊಂಡಿಲ್ಲ ಇನ್ಸ್ಟಾಗ್ರಾಮ್ ಪೇಜ್ನಾಗ ಏನ ಈಸ್ ಅವ್ರ ಕೋಚ್ ಐತಿ ಏನು ಒಫಿಷಿಯಲ್ ಹಾಕಿಲ್ಲ ಅಷ್ಟೇ. ಕರೆ 100% ಅಪ್ಡೇಟ್ ಬರ್ತಾ ಇರೋ ಪ್ರಕಾರ ಐತಿ. 100% ಹೇಮಂತ್ ಬದಾನಿನ CSK ಕೋಚ್ ಆಗಿರ್ತ ಒಮ್ಮಿಗೆ 90 to 100% ಅಪ್ಡೇಟ್ ಬರ್ಲಾತಿ. ಇವರ ಮುಂದಿನ CSK ಕೋಚ್ ಆಗೋ ಚಾನ್ಸ್ ಹತ್ರ ಹೆವಿ ಅದಾವ. ಇನ್ಸೈಡ್ ರಿಪೋರ್ಟ್ಸ್ ಎಲ್ಲ ಬಂದಾವು. ಸೊ ಅದಕ್ಕೆ ಐತಿ ಇದು ಫಸ್ಟ್ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಜಸ್ಪ್ರೀತ್ ಬುಮ್ರಾ ಅಂಡ್ ರವೀಂದ್ರ ಜಡೇಜಾ ಅವ್ರ ಬಗ್ಗೆ. ಇಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಇಂಡಿಯನ್ ಟೀಮ್ ಫ್ಯಾನ್ಸ್ ಅಂತ ಹೇಳ್ಬೇಕು. ಯಾವುದೋ ಒಂದು ಜಮಾನಾಗಿತ್ತು ಅಂದ್ರ ಜಸ್ಪ್ರೀತ್ ಬುಮ್ರಾ ಮತ್ತು ಅವ್ರ ರವೀಂದ್ರ ಜಡೇಜಾ. ಐ ಹೋಪ್ ನಾ ಮಾತಾಡ್ ನಿಮ್ಗೆ ಸ್ವಲ್ಪ ಸ್ಪೀಡ್ ಆಗಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಇಬ್ರು ಒಂದ ಮ್ಯಾಚ್ ನಾಗ ಆಡುದು ನೋಡಿ ಭಾಳ ಇಷ್ಟ ಆಗಿತ್ತು. ಒಂದು ಜಡೇಜಾ ಇದ್ರೆ ಬುಮ್ರಾ ಇರ್ತಿರ್ಲಿಲ್ಲ, ಇನ್ನೊಂದು ಬುಮ್ರಾ ಇದ್ರೆ ಜಡೇಜಾ ಇರ್ತಿರ್ಲಿಲ್ಲ. ಸೊ ಅದಕ್ಕ ಏನ್ ಗುಡ್ ನ್ಯೂಸ್ ಸಿಕ್ಕತ್ತ ಈ ಸಲ ಬರೋ ಶ್ರೀಲಂಕಾ ಶ್ರೀಲಂಕಾ T20 ಸೀರೀಸ್ ಇದು ಟೆಸ್ಟ್ ಸೀರೀಸ್ ಏನೈತೆ. ಶ್ರೀಲಂಕಾ ಟೆಸ್ಟ್ ಸೀರೀಸ್ ಒಳಗ ಜಸ್ಪ್ರೀತ್ ಬುಮ್ರಾ ಅಂಡ್ ರವೀಂದ್ರ ಜಡೇಜಾ ಇಬ್ಬರನ್ನು ಪಿಕ್ ಮಾಡ್ತಾ ಬರ್ತಾ ಇರೋ ಅಪ್ಡೇಟ್ಸ್ ಪ್ರಕಾರ, ಇನ್ಸೈಡ್ ರಿಪೋರ್ಟ್ಸ್ ಪ್ರಕಾರ ಐತಿ ಇಲ್ಲಿ ಜಡೇಜಾ ಅಂಡ್ ಜಸ್ಪ್ರೀತ್ ಬುಮ್ರಾ ಇಬ್ಬರನ್ನು ಸೀರೀಸ್ಗೆ ಪಿಕ್ ಮಾಡೋದ ಅಂದ್ರೆ ಟೆಸ್ಟ್ ಸೀರೀಸ್ಗೆ ಪಿಕ್ ಮಾಡೋದ ಇಂಡಿಯಾ ಟೀಮ್. ಸೊ ಇಂಡಿಯಾ ಟೀಮ್ ಯಾವಾಗ ಅನೌನ್ಸ್ ಆಗತ್ತಾರೆ ಇದ ಬರೋ ಒಂದ್ ವಾರದಾಗ ಇಂಡಿಯಾ ಟೆಸ್ಟ್ ಟೀಮ್ ಅನೌನ್ಸ್ ಆಗೋದತ್ತ. ಅದು 15ನೇ ತಾರೀಕು ಐತಿ ಶ್ರೀಲಂಕಾದವ್ರ ಟೆಸ್ಟ್ ಸೀರೀಸ್. ಸೊ ಅದ್ರ ಸಂಬಂಧ ಐತಿ ಆಸ್ ಇಟ್ ಇಸ್ ನಿಮ್ಗೆ ಗೊತ್ತಿದ್ದಂಗೆ ಯಾರು ಇರ್ತಾರಲ್ಲ ಸ್ಕ್ವಾಡ್ ಅಂತ ಗೊತ್ತೈತಿ. ಅದು ಅನೌನ್ಸ್ ಯಾರು ಮಾಡ್ತಾರೆ ನಿಮ್ಗೆ ಅದು ಗೊತ್ತೈತಿ. ಸೊ ಅದಕ್ಕೆ ಐತಿ ಎಲ್ಲ ಅದ ಸೇಮ್ ಇರ್ತಾರೋ. ಸೊ ಇವರಿಬ್ಬರಂತರೂ ಸ್ಕ್ವಾಡ್ನಾಗ ಇನ್ಕ್ಲೂಡ್ ಮಾಡ್ಕೊಂಡಾರ ಹೆಸರ. ಸೊ ಇಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಇಂಡಿಯನ್ ಫ್ಯಾನ್ಸ್ ಅಂತ ಹೇಳ್ಬೇಕು. ಇನ್ನು ಅಪ್ಡೇಟ್ ನಂಬರ್ 3 ಅಂದ್ರೆ ಏನಂದ್ರೆ ವಿರಾಟ್ ಕೊಹ್ಲಿ ಅವರು ಒಂದು ರಿಕ್ವೆಸ್ಟ್ ಮಾಡ್ಯಾರ. BCCI ಅವ್ರಿಗೆ ಇನ್ಫಾರ್ಮ್ ಮಾಡ್ಯಾರ ಅಂದ್ರೆ IPL ಅಲ್ಲ, ವರ್ಲ್ಡ್ ಕಪ್ 2027 ODI ವರ್ಲ್ಡ್ ಕಪ್ ಐತ್ಲ, ಆ ODI ವರ್ಲ್ಡ್ ಕಪ್ ಆಸ್ ಅ ಮೆಂಟರ್ ಆಗಿ ನಮ್ಗೆ MS ಧೋನಿ ಅವ್ರು ಬೇಕಂತೇಳಿ ಅಂದ್ರೆ ಒಂದು ಇನ್ಫಾರ್ಮ್ ಮಾಡ್ಯಾರ BCCI ಅವ್ರಿಗೆ. ಹಿಂಗಿದ್ರೆ ಚಲೋ ಇರ್ತೈತಿ. MS ಧೋನಿ ಅವ್ರು ನಮ್ಮ ಇಂಡಿಯಾ ಟೀಮ್ ಮೆಂಟರ್ ಆಗಿದ್ರೆ ಚಲೋ ಇರ್ತೈತಿ ಅಂತ ಹೇಳಿ BCCI ಅವ್ರಿಗೆ ಇನ್ಫಾರ್ಮ್ ಮಾಡ್ಯಾರ ವಿರಾಟ್ ಕೊಹ್ಲಿ ಅವರು. ಸೊ ದಿಸ್ ಈಸ್ ನಮ್ಗೆ ಗೊತ್ತಿದ್ದಂಗೆ ನಿಮ್ಗೆ ವಿರಾಟ್ ಕೊಹ್ಲಿ ಮತ್ತು MS ಧೋನಿ ರಿಲೇಷನ್ಶಿಪ್ ಹೆಂಗೈತಿ ನಿಮ್ಗೆ ಗೊತ್ತೈತಿ. ಮೊದಲಿಂದ್ರೂ ಒಂಥರ ಗುರು ಶಿಷ್ಯ ಸ್ನೇಹಿತರ ಹೇಳ್ಬೇಕು. ಒಂಥರ ವಿರಾಟ್ ಕೊಹ್ಲಿ MS ಧೋನಿ. ಸೊ ಅದಕ್ಕೆ ಐತಿ ಆ ಬಾಂಡ್ ಇಲ್ಲಿ ಕಂಟಿನ್ಯೂ ಆಕೈತಿ ಇಂಡಿಯಾ ಟೀಮ್ನಾಗ ಐತಿ. ವರ್ಲ್ಡ್ ಕಪ್ನಾಗ ಈ ಜೋಡಿ ಒಂದು ಮೆಂಟರ್ ಆ್ಯಂಡ್ ಪ್ಲೇಯರ್ ಏನರ ಕಮಾಲ್ ಮಾಡೋದು, ವರ್ಲ್ಡ್ ಕಪ್ ಗೆಲ್ಲಿಸ್ಬೋದು. ಅದೇ ಬಿಡ್ರಿ ನೀವು ಆ ಕಡೆ ಜಿ ಅದಾರ ಕರೆ, ಈ ಕಡೆ MS ಧೋನಿ ಅವ್ರಿದ್ರೆ ಏನರ ಕಮಾಲ್ ಆಗ್ಬೋದು. ಅಂದ್ರೆ ಅವ್ರು ಹೋದೆಲ್ಲ ಕಮಾಲ ಮ್ಯಾಜಿಕ್ ಅದು ಹಾಕಿರ್ತಾವ. ಆಸ್ ಏನು ಒಂಥರ ನಂಬಿಕೆ. ಮೆಂಟರ್ ಆದ್ರೆ ಏನ್ರೆ ಲಕ್ಕದು ಬರ್ಬೋದು, ಅಥವಾ ಏನು ಇನ್ಸೈಡ್ ಅಂದ್ರೆ ಧೋನಿ ಒಂದು ಟೀಮ್ನಾಗ ಇದ್ರೆ ಇನ್ಸೈಡ್ ರಿಪೋರ್ಟ್ ಅಂದ್ರೆ ಇನ್ಸೈಡ್ ಮತ್ತು ಸ್ಟ್ರಾಟಜಿ ಭಾಳ ಹೇಗೆ ಕೊಡ್ತಾರೆ ಧೋನಿ ಅವರು ಯಾವ ಟೀಮ್ನಾಗ ಇದ್ರು. ಸೊ ಅದಕ್ಕೆ ಐತಿ ಇವ್ರು ಮೆಂಟರ್ ಆಗಿದ್ರೆ ಇಂಡಿಯಾ ಟೀಮ್ ಏನು ಇಂಪ್ರೂವ್ ಆಗ್ಬೋದು ವರ್ಲ್ಡ್ ಕಪ್ 2027 ಅಂತೇಳಿ ವಿರಾಟ್ ಕೊಹ್ಲಿ ಅವರು BCCI ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಸ್ ಎ ಮೆಂಟರ್ ಆಗಿ ಕಳಿಸ್ರಿ ಐತಿ 2027 ವರ್ಲ್ಡ್ ಕಪ್ಗೆ. ಸೊ ನೋಡ್ಬೇಕು ಡಿಸಿಷನ್ BCCI ಅವ್ರ ಮೇಲೆ ಬಿಟ್ಟಿದ್ದು. ಸದ್ಯಕ್ಕೆ ಇಲ್ಲಿ ಗಂಭೀರ ಧೋನಿ ಆಡು ನಂಗೆ ಡೌಟ್, ಯಾಕೆ ಇಬ್ಬರು ಎಣ್ಣೆ ಸಿಗಿಕಾಯಿ ಇದ್ದಂಗೆ ಕೂಡಂಗಿಲ್ಲ. ಸೊ ಅದಕ್ಕೆ ಐತಿ ಡೌಟ್ ನನ್ನ ಪ್ರಕಾರ. ಸೊ ನೋಡೋ ಏನು ಮಾಡ್ತಾರೆ BCCI ಆದವ್ರು ಇವರು ಹೇಳಿದ ಡಿಸಿಷನ್ ಮೇಲೆ ಅಂತೇಳಿ. ಓಕೆ. ಇನ್ನು ಅಪ್ಡೇಟ್ ನಂಬರ್ 4 ಏನಪ್ಪ ಅಂದ್ರೆ ಸದ್ಯಕ್ಕೆ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಏನಂದ್ರೆ ಈಗ ಇಂಡಿಯಾ ಜಿಂಬಾಬ್ವೆ ಸೀರೀಸ್ ಏನೈತಿ ಅದ್ರ ಸಂಬಂಧ ಅದಕ್ಕಿಂತ ಮುಂಚೆ ಜಿಂಬಾಬ್ವೆ ಕ್ಯಾಪ್ಟನ್ ಸಿಕಂದರ್ ರಜಾ ಏನಂತಾರಂದ್ರೆ ನನಗೆ ಗೊತ್ತೈತಿ ಇಂಡಿಯಾ ಟೀಮ್ ಟ್ರಾನ್ಸಿಷನ್ ಫೇಸ್ದಾಗ ಐತಿ. ಓಕೆ, ಇಂಡಿಯಾ ಟ್ರಾನ್ಸಿಷನ್ ಫೇಸ್ದಾಗ ಐತಿ. ಅದೇ ಥರ ಜಿಂಬಾಬ್ವೆನೂ ಟ್ರಾನ್ಸಿಷನ್ ಫೇಸ್ದಾಗ ಐತಿ.
ಸೊ ಅದಕ್ಕೆ ಐತಿ ನೀವು ಈ ಸಲ ಜಿಂಬಾಬ್ವೆ ಇಂಡಿಯಾ ಸೀರೀಸ್ನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್. ಹಂಗಂದ್ರೆ ಏನಂದ್ರೆ ನೀವು ಒಂಥರ ಈ ಸೀರೀಸ್ ಒನ್ ಸೈಡೆಡ್ ಅಂತೂ ಆಗಂಗಿಲ್ಲ. ಅಟ್ಟು ಮ್ಯಾಚ್ ಇಂಡಿಯಾದವ್ರ ಗೆಲ್ಲಂಗಿಲ್ಲ. ನಾವು ಅದೀವಿ, ನಾವು ಅವ್ರಿಗೆ ಟಕ್ಕರ್ ಕೊಡ್ತೀವಿ, ಇಂಡಿಯಾದವ್ರು ಸೋಲ್ಸೋತ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅಂತೇಳಿ ಜಿಂಬಾಬ್ವೆ ಕ್ಯಾಪ್ಟನ್ ಸಿಕಂದರ್ ರಾಜ ಅವರು ಹೇಳ್ಯಾರು. ಸೊ ಅದನ್ನ ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮವ್ರದ್ದು ಬೇರೆ ಅದ್ ಚಲೋ ಆಡತ್ರ. ಬಾಲಿಂಗ್ ಲೈನಪ್ ಅಂದ್ರು ಎಪಿಕ್ ಐತಿ, ನೀವು ಬಿಟ್ರೆ ಯಶ್ ಠಾಕೂರ ಮತ್ತು ಮಯಾಂಕ್ ಯಾದವ ಮತ್ತು ಯಾರಪ್ಪ ಮಂದಿ ಆಡೋದು ಭಾರಿ ಅಂದ್ರೆ ಭಾರಿ ಮಂದಿ. ನನಗೆ ಗಾಬ್ರನ ಆಗ್ಲತ್ತ ಹೆಂಗ್ ಮುಗಿತಾರ ಏನ್ ಸುದ್ದಿ ಅನಾವಂತರ ಅರ್ಥ. ಅಶೋಕ್ ಶರ್ಮಾ ಭಾಳ ಮಂದಿ ಅಂತಿರು. ಬಾಲಿಂಗ್ ಲೈನಪ್ ಅಂದ್ರೆ ಎಪಿಕ್ ಐತಿ. ಸೊ ಜಿಂಬಾಬ್ವೆದವ್ರ ಕಡೆ ಹೊಡ್ಸ್ಕೊಂಡ್ರು ಕ್ಯಾಟ್ ಅಜಿಪಾಕ ನಮ್ಮ ಇಂಡಿಯಾ ಟೀಮಿಗೆ. ಸೊ ಅದಕ್ಕೆ ಯಾರು ಭರವಸೆ ಒಳಗೆ ಜಿಂಬಾಬ್ವೆದ ಅಂದ್ರೆ ಐರ್ಲೆಂಡ್ದವ್ರು ಸೋತಾರೋ ಇಂಗ್ಲೆಂಡ್ದವ್ರು ಸೋತಾರಂದ್ರೆ ಪಕ್ಕ ಇಂಡಿಯಾ ಟೀಮ್ದವ್ರ ಮೋಟಿವ್ ಕಮ್ಮಿ ಆಗಿರ್ತೈತಿ. ಸೊ ಅದ್ರ ಇವ್ರನ್ನ ಸೋಲ್ಸ್ಲಕ್ಕೆ ಈಜಿ ಆಗತ್ತೆ ತಿಳ್ಕೊಂಡ್ ಏನೈತಿ ಹೇಳ ಜಿಂಬಾಬ್ವೆ ಕ್ಯಾಪ್ಟನ್ ಏನಂದ್ರೆ ಈ ಸೀರೀಸ್ ಒನ್ ಸೈಡೆಡ್ ಆಗಲ್ಲ, ನಾವು ಅದೀವಿ, ಇಂಡಿಯಾದವ್ರ ಟಕ್ಕರ್ ಕೊಡ್ದೆ, ಇಂಡಿಯಾದವ್ರನ್ನ ಸೋಲಿಸ್ತೇವೆ ಅಂತ ಹೇಳಿ ಜಿಂಬಾಬ್ವೆ ಕ್ಯಾಪ್ಟನ್ ಸಿಕಂದರ್ ರಾಜ ಹೇಳ್ಯಾರ. ಓಕೆ, ಇದು ಇನ್ನು 4ನೇ ಅಪ್ಡೇಟ್ ಆದ್ರೆ. ಇನ್ನು 5ನೇ ಅಪ್ಡೇಟ್ ಏನಪ್ಪ ಅಂದ್ರೆ ಮೊನ್ನೆ ರೋಹಿತ್ ಶರ್ಮಾ ಅವರು ಅವ್ರಿಗೆ ಇಂಟರ್ವ್ಯೂ ಇತ್ತಲ್ಲ. ಸೊ ಆ ಇಂಟರ್ವ್ಯೂದಾಗ ಒಂದು ಮಾತೇ ಅವರು, ಆ ಮಾತಂದ್ರೆ ಹೆವಿ ಅಂದ್ರೆ ಹೆವಿ ವೈರಲ್ ಆಗುತ್ತೆ ಎಲ್ಲರಿಗೆ. ಕಾಮಿಡಿ ಫುಲ್ ಹೆವಿ ಅಂದ್ರೆ ಹೆವಿ ವೈರಲ್ ಆಗುತ್ತೆ. ಏನಂದ್ರೆ ಕೀಪ್ ದ ನಾಯ್ಸ್ ಇನ್ಸೈಡ್, ನಾಟ್ ರಿಮೂವ್ ದಟ್. ಇಫ್ ನಾಯ್ಸ್ ಇಸ್ ಇನ್ಸೈಡ್ ದೇರ್ ವಿಲ್ ಬಿ ಫನ್ ಅಂತ ಹೇಳ್ಯಾರ. ಅಂದ್ರೆ ಏನೈತಿ ಅಂದ್ರೆ ರಿಮೂವ್ ಮಾಡಿರೋದ್ರ ಫನ್ ಇಲ್ಲ. ಅಂದ್ರೆ ಏನೈತಿ, ಈಗ ಹೇಳ್ತಿದ್ಲ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಡಿಸ್ತಾರೋ, ಗಂಭೀರ್ಗೆ ರೋಹಿತ್ ಶರ್ಮಾಗೆ ಬರಲ್ಲ, ಮತ್ತೆ ಏನೈತಿ ಗಂಭೀರ್ ರೋಹಿತ್ ಶರ್ಮಾ ತೆಗೆದಾಕ್ತಾ ಟೀಮ್ ಇತ್ರ. ಸೊ ಎಲ್ಲ ಏನು ರೂಮರ್ಸ್ ಅಪ್ಡೇಟ್ಸ್ ಇದ್ದಿಲ್ಲ, ಇವೆಲ್ಲ ಸುಳ್ಳು ಸುದ್ದಿನ ಇಟ್ಕೋರಿ, ಪೂರಾ ತೆಗೆದಾಕ್ಲಕ್ಕೆ ಹೋಗ್ಬೇಡ್ರಿ. ಅವು ಒಳಗಿರ್ಲಿ. ನಮ್ಮ ಕೆಲಸ ನಾವು ಹೊರಗೆ ಆಡ್ತೀವಿ, ಅವೆಲ್ಲ ಒಳಗೆ ಇರಲಿ. ನಿಮ್ಮ ಕೆಲಸ ಅದನ್ನ ಕ್ರಿಯೇಟ್ ಮಾಡೋದು, ನೀವು ಕ್ರಿಯೇಟ್ ಮಾಡಿ ಬಿಡ್ಲಾಕ್ ಹೋಗ್ಬೇಡ್ರಿ. ನೀವು ಅದನ್ನ ಕ್ರಿಯೇಟ್ ಮಾಡ್ರಿ. ಈಗ ನಾವು ಹೊರಗೆ ಆಡ್ತೀವಿ, ಆ ತೆಗೆದು ಹೋಗಿಲಕ್ಕೆ ಹೋಗ್ಬೇಡ್ರಿ. ಅದಕ್ಕಾರ ತೆಗೆದು ಹೋಗಿದ್ರೆ ಅದು ಏನೋ ಮಜಾ ಇರಂಗಿಲ್ಲ ತಿಂದಾರ. ಇದಂತ್ರ ಏನಂದ್ರೆ ಬರ್ಲಿ ಇನ್ನೊಂದು ಸ್ವಲ್ಪ ಸುಳ್ಸುಗೆ ಅಪ್ಡೇಟ್ ಬರ್ಲಿ, ಇನ್ನೊಂದು ಸ್ವಲ್ಪ ರಾಂಗ್ ಫ್ಲಾಶ್ ಅಪ್ಡೇಟ್ ಫ್ಲಾಶ್ ನ್ಯೂಸ್ ಎಲ್ಲ ಬರ್ಲತ್ತೆ. ಒಂಥರ ಆಹ್ವಾನ ಕೊಟ್ಟಂಗೆ ರೋಹಿತ್ ಶರ್ಮಾ ಅವರ ಸುಳ್ಸಿಗೆ ಸುದ್ದಿ ಕ್ರಿಯೇಟ್ ಮಾಡ್ರಿ ನೀವು ಹೇಳ್ತೀನಿ. ಇನ್ನೊಂದು ಸ್ವಲ್ಪ ನಂಗೆ ಮೋಟಿವೇಟ್ ಆಗಿ ಇನ್ನೊಂದ್ಸಲ 100 ಎಲ್ಲ ಬಡ್ಲೆ ಗಿಜಿ ಆಗತ್ತೆ. ಇನ್ಫ್ಯಾಕ್ಟ್ ನಾನು ವಿಡಿಯೋ ಮಾಡಿ ಹೋಗಿ ಇನ್ಸ್ಟಾಗ್ರಾಮ್ದಾಗ ರಿಟೈರ್ಮೆಂಟ್ ಕೊಡ್ತಾ ಇರ್ತೆ ಇಂದೇ ಅಣ್ಣ ನಂಬ ಬಿಟ್ಟು ನೋಡೋದು ಲಾರ್ಡ್ಸ್ನಾಗ. ಸೊ ಎಕ್ಸ್ಪೆಕ್ಟೇಷನ್ ಏನಿತ್ತು, ದ ಇಂಡಿಯನ್ ಲಾಸ್ಟ್ ಪ್ಲೇಯರ್ ಟು ರಿಟೈರ್ಡ್ ಆನ್ ಲಾರ್ಡ್ಸ್ ಅನ್ಕೊಂಡ್ರು. ಇಲ್ಲಿ ಅಣ್ಣ ಉಲ್ಟಾ ಕೇಸ್ ಮಾಡಿ ದ ಫಸ್ಟ್ ಪ್ಲೇಯರ್ ಟು ಹಿಟ್ ಸೆಂಚುರಿ ಇನ್ ದ ಲಾರ್ಡ್ಸ್ ಸ್ಟೇಡಿಯಂ ಮಾಡಿದ್ರು ರೋಹಿತ್ ಶರ್ಮಾ. ಸೊ ರೆಕಾರ್ಡ್ ಮೇಲೆ ರೆಕಾರ್ಡ್ಗಳ ಭೂಪಾತನ ಹೇಳ್ಬೇಕು ರೋಹಿತ್ ಶರ್ಮಾ. ಸೊ ಹೇಳ್ದಂಗೆ ಮಾಡಿಟ್ರು. ಇನ್ನು ರಿಟೈರ್ಮೆಂಟ್ ಏನಾರ ಗಂಭೀರ್ ರಿಟೈರ್ಮೆಂಟ್ ಆದ್ರೆ ತಗೋ, ನಿಮ್ಮ ರಿಟೈರ್ಮೆಂಟ್ ತಗೋ, ನನಗೇನು ಸಂಬಂಧ ರಿಟೈರ್ಮೆಂಟ್ ಅಂತಾರೆ ರೋಹಿತ್ ಶರ್ಮಾ. ಏನಂದ್ರು ನೆಕ್ಸ್ಟ್ ಲೆವೆಲ್ ಕ್ಲಚ್ ಪ್ಲೇಯರ್ ತಗೋಬೇಕು. ಸೊ ಇದು ಭಾಳ ಅಪ್ಡೇಟ್ ಏನು ಸಿಗೋಲ್ಲ ಈಗ, ಅದಕ್ಕೆ ಯಾವ ಆಟೋದು ಇಲ್ಲ, ಏನು ಅಪ್ಡೇಟು ಸಿಗೋಲ್ಲ. ಇನ್ನು ನಾಳೆ ಏನೈತಿ, ನಾಳೆ ಇವ್ರು ನೋಡ್ಕೊಂಡು ನಾಳೇನು ಇಂಡಿಯಾ ಟೀಮಿನ ಪ್ಲೇಯಿಂಗ್ ಇಲ್ಲ ಅನ್ನೋದು ನೋಡು. ಅಂದ್ರೆ ಜಿಂಬಾಬ್ವೆ ಮೇಲೆ ಯಾವ ಪ್ಲೇಯಿಂಗ್ ಇಲ್ಲ ಇರ್ತೈತಿ, ಏನೇನು ಸುದ್ದಿ ನೋಡು. ಆಚೆ ಕಡೆ ಏನೈತಿ ಮ್ಯಾಚ್ ರಿವ್ಯೂ ಇರ್ತೈತಿ, ಅದಾಗೇನು ಮ್ಯಾಚ್ ರಿವ್ಯೂ. ಸೊ ಮಾಡೋ ರಿಯಲ್ ದಿನ ಕಂಟಿನ್ಯೂಸ್ಲಿ ಮಾಡೋ. ಎದಕ್ಕೆ ನೋಡು ಬ್ರೇಕ್ ಆಗಿದ್ದು ಬಾಕಟ್ ಇದು ಬ್ರೇಕ್ ಆಯಿತು. ಸೊ ನೋಡು ದಿನ ಮಾಡೋ ಅಂತ. ಸೊ ಇಷ್ಟ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತಾಡ್ಸೋಣ ಎಲ್ರಿಗೂ. ನಮಸ್ಕಾರ.